ಹಲೋ, ಇವತ್ತೇನ್ ಸ್ಪೆಷಲ್? ಇವತ್ತಾ ಸ್ಪೆಷಲ್ ಉಂಟು, ಬಟ್ ಕಿಚನ್ ಅಲ್ಲ. ಮತ್ತೆ ಅದು ಹೇಳ್ತೇನೆ, ಸರ್ಪ್ರೈಸ್. ಬಾ ನನ್ ಜೊತೆ ಬಾ, ನನ್ ಜೊತೆ ಬಾ. ಬಾ, ಬಾ, ಬಾ. ಯಾಕೆ? ಅದು ಕೊಡು ನನ್ಗೆ, ಅದು ಕೊಡು. ಬಾ 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 ಸೀದಾ ಬಾ, ಆಯ್ತಾ? ಈಗ ಹೋಗಿ ಸಾಕ್ಸ್ ಹಾಕು, ಹೋಗು. ಶೂ ಎಲ್ಲಿ ಉಂಟು? ಹೋಗು ಹೋಗು, ಸಾಕ್ಸ್ ಹಾಕು. ಈಗ ನಿನ್ಗೆ ಸ್ವಲ್ಪ ಬುದ್ಧಿ ಇದ್ರೆ ಗೊತ್ತಿರ್ಬೋದು ಎಲ್ಲಿ ಹೋಗುದಂತ. ಗೊತ್ತಾಯ್ತು ನನ್ಗೆ. ಬುದ್ಧಿ ಇರ್ಲಿಕ್ಕೆ ಎಂತ ಉಂಟು ಇಲ್ಲಿ? ಎಲ್ಲಿ ಹೋಗುದು? ನಿಮ್ಮ ಫೇವರೆಟ್ ಪ್ಲೇಸ್ ಯಾವ್ದು? ನಿನ್ನ ಹೃದಯವ? ಜಿಮ್. ಜಿಮ್ಮಾ? ಜಿಮ್ ಎಲ್ಲಿ? ನಮ್ಮ ಫ್ಲಾಟ್ ಅಲ್ಲ ಅಲ್ಲ? ಹೌದದು, ಫ್ಲಾಟ್ ಅಲ್ಲೇ. ನಂಗೆ ಗೊತ್ತಿಲ್ಲ. ಮತ್ತೆ ಹೊಸ ಶೂ, ಹೊಸ ಲೆಗ್ಗಿಂಗ್ಸ್, ಹೊಸ ಟಿ ಶರ್ಟ್, ಎಲ್ಲ ಹೊಸ ವಾಚ್. ಅವರು ಆರ್ಡರ್ ಮಾಡಿ ತರಿಸಿಟ್ಟಿದ್ದಾರೆ ಎಲ್ಲ. ಸೊ ಇಲ್ಲಿ ಬಂದಿದ್ದೇವೆ, ಜಿಮ್ಮಿಗೆ ಬಂದಿದ್ದೇವೆ. ನಮ್ಮ ಚಿಕ್ಕ ಪುಟ್ಟ ಜಿಮ್. ಹೋಗು, ಟ್ರೆಡ್ಮಿಲ್ ಸ್ಟಾರ್ಟ್ ಮಾಡಿ ಹೋಗು. ನಡಿ, 10 ಸ್ಪೀಡ್ ಅಲ್ಲಿ ಹಾಕು. 10? ಸುಮ್ಮನೆ ಹೇಳಿದ್ದು ಮಾರೆ, ಇವತ್ತಿಗೆ 5 ಸಾಕು. ನಡೆದು ಗೊತ್ತುಂಟಲ್ಲ, ಡ್ಯಾನ್ಸ್ ಎಲ್ಲ ಮಾಡಿ ಗೊತ್ತುಂಟು. ಸೊ ಅದೊಂದು ಪ್ರಾಬ್ಲಮ್ ಇಲ್ಲ. ಇಷ್ಟ ಅಲ್ಲ, ಬೇರೆ ಎಂತ ಮಾಡ್ಲಿಕ್ಕೆ ಉಂಟು? ಬೇರೆ ಎಂತ ಮಾಡ್ಲಿಕ್ಕಿಲ್ಲ. ನಡಿ ಆಯ್ತಾ, 10 ನಿಮಿಷ. 10 ನಿಮಿಷ? ಮತ್ತೆ ಜಿಮ್ ಅಂದ್ರೆ ತಲೆಯಲ್ಲಿ ಎಂತ ಉಂಟು ಜಿಮ್ ಬಗ್ಗೆ? ನಂಗೆ ಇಷ್ಟವೇ ಇಲ್ಲ, 1% ಸಹ ಇಷ್ಟ ಇರ್ಲಿಲ್ಲ. ನಿಮ್ಮ ಪ್ರಪೋಸಲ್ ಬಂದಾಗ ಈ ತರ ಜಿಮ್ಮಿದೊಂದು ಜಾಬ್ ಉಂಟು, ಅದು ಸಹ ಕೊಂಕಣಿಸಲ್ಲೆಲ್ಲ ಹೀಗೆ ಒಂದು ಜಾಬ್ ಮಾಡ್ತಾರೆ, ಅದೊಂದು ಮಂಡಳಿ ಸಹ ಇರ್ಲಿಲ್ಲ. ನಂಗೆ ಜಿಮ್ ಅವನು ಬೇಡ ಅಂತ ಒಂದೇ ಹಠ ಇತ್ತು. ನಂಗೆ ಹಠ ಯಾರನ್ನು ತೋರಿಸಿದ್ರು ಇತ್ತು, ಅದು ಸೆಕೆಂಡರಿ. ಆದ್ರೂ ಜಿಮ್ ನಂಗೆ ಬೇಡ ಬೇಡ. ಕೈ ತೆಗಿ. ಮುಟ್ಲಿಕ್ಕಿಲ್ವಾ? ಇಲ್ಲ. ಯಾಕೆ? ಹಾಗೆ ಸರಿ. ಸೊ ಈಗ ಮೊಬಿಲಿಟಿ ಫಸ್ಟ್ ಆಯ್ತಾ? ಹೀಗೆ ಆಯ್ತಾ? ಇದು ನಿನ್ನ ಹ್ಯಾಮ್ಸ್ಟ್ರಿಂಗ್ ಇಲ್ಲಿ ಎಲ್ಲ ಸ್ಟ್ರೆಚ್ ಆಗ್ತದೆ ಒಳ್ಳೆ. ಇಲ್ಲಿ ಹಿಪ್ಸ್ ಇದೆಲ್ಲ ಲೂಸ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಇದು ಆಯ್ತಾ? ಕೆಲವರು ಇದೆಲ್ಲ ಹೊಟ್ಟೆ ಕರಗಿಸ್ಲಿಕ್ಕೆ ಮಾಡ್ತಾರೆ, ಹೊಟ್ಟೆ ಅಂತ ಕರಗುದಿಲ್ಲ ಇದ್ರಲ್ಲಿ. ಜಸ್ಟ್ ನಿನ್ನ ವರ್ಕೌಟಿನ ಮುಂಚೆ ವಾರ್ಮ್ ಅಪ್ ಆಯ್ತಾ? ಫಸ್ಟ್ ಅದು, ಮತ್ತೆ ಹೀಗೆ ಸೈಡ್ ಮಾಡಿದ್ರೆ ಆಯ್ತು. 10 10 10 10, ರೈಟ್ ಲೆಗ್ 10, ಲೆಫ್ಟ್ ಲೆಗ್ 10, ಹಾಗೆ ಮಾಡ್ತಾ ಹೋಗು. ಓಕೆ. ನಾವು ಡ್ಯಾನ್ಸ್ ಅಲ್ಲೆಲ್ಲ ಮಾಡ್ತೇವೆ, ಬಟ್ ನಿಮ್ಮದು ಸ್ವಲ್ಪ ಚೇಂಜ್ ಇರ್ತದೆ. ಮತ್ತೆ ನಮ್ದು ವೆಯ್ಟ್ ಟ್ರೈನಿಂಗ್ ಎಲ್ಲ ಇಲ್ಲ ಅಲ್ಲ, ನಾವು ವೆಯ್ಟ್ ಎಲ್ಲ ಎಲ್ಲಿ ಹಿಡ್ಕೊಳ್ತೇವೆ. ಸೊ ಅದನ್ನ ಹಿಡ್ಕೊಂಡು ಮಾಡುದಲ್ಲ ಎಂತದೋ ಒಂದ್ ಸ್ವಲ್ಪ ಭಯ ಆಗ್ತಾ ಉಂಟು. ನೆಕ್ಸ್ಟ್ ಅಂತ ಗೊತ್ತಲ್ಲ, ಹೀಗೆ ಮಾಡಿ ಹೀಗೆ ಹೀಗೆ ನಮಗೆ ಮೇಲೆ ಕೈ ತಗ್ತದೆ ಮಾರೆ. ಹೀಗೆ ಅದು ಅಲ್ಲಿ ಕ್ಲಾಸಲ್ಲಿ. ಈಗ ಸರಿ ಮಾಡುದು ನನ್ನ ಕ್ಲಾಸ್, ಗೊತ್ತಾಯ್ತಾ? ಮಾಡು ಮಾಡು ಮಾಡು. ಜಿಮ್ಮಿಗೆ ಕರ್ಕೊಳ್ವ ಅಂತ ಫ್ರಾಕ್ ಜಂಪ್ ಮಾಡ್ತೀನಿ. ಫ್ರಾಕ್ ಜಂಪ್ ಒಳ್ಳೆ ಎಕ್ಸಸೈಸ್, ಮಾಡು ಮಾಡು. ಹಾ, ಸುಮ್ಮನೆ ಹೇಳಿದ ಅಂತದ್ದು ಎಕ್ಸಸೈಸ್ ಇಲ್ಲ ಆಯ್ತಾ ನಮ್ಮದು. ಸೊ ಈಗ ಅಂತಂದ್ರೆ ನಾನೊಂದು ಎಕ್ಸಸೈಸ್ ಕಳಿಸಿ ಕೊಡ್ತೇನೆ ಆಯ್ತಾ? ಸೊ ಅದಕ್ಕೆ ನಮ್ಮ ಹೆಸರಿಟ್ಟದು ನಾವು ಗಾಬ್ಲೆಟ್ ಸ್ಕ್ವಾಟ್ಸ್ ಅಂತ ಆಯ್ತಾ? ಗಾಬ್ಲೆಟ್ ಸ್ಕ್ವಾಟ್ಸ್. ಇದು ನೀನು ಆಗ ಮಾಡಿದಾಗ 25 2.5. ವೆರಿ ಗುಡ್. 4 5. ಈಗ ಫುಲ್ ಕೆಳಗೋಗು, ಮತ್ತೆ ಅರ್ಧ ಮೇಲೆ ಬರ್ಬೇಕಾಯ್ತಾ? ಹೋಗು, 16 ಮಾಡಿ ಹೋಗಿ. ಹಾಗೆ ಅಷ್ಟೇ. ಹೋಗ್ಲಿ 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 ಹೋಗ್ಲಿ. 4 5 6. ಈಗ ಫುಲ್ ಮೇಲೆ ಬಾ. ಮೇಲೆ ಫುಲ್ ಹೋಗು, ಮೇಲೆ ಫುಲ್ ಹೋಗು, ಫುಲ್ ಮೇಲೆ ಹೋಗು. ಆಯ್ತಾ? ಅಷ್ಟೇ, ಮೇಲೆ ಹೋಗು ಅಷ್ಟೇ. ನನಗೆ ಕೊಡು ಮತ್ತೆ. ಹೇಳು. ಒಂದು ಸೆಟ್ ಆಯ್ತು. ಎಂತಾಯ್ತು? ಸಾಕಾಯ್ತು. ಈಗ 5 kg ತೆಗಿ. ಇದು 5 ಅಂತ ಬರ್ತುಂಟಲ್ಲ, ಅದು ತೆಗಿ. ಭಾರ ಉಂಟು. ಭಾರ ಉಂಟೆಂತ ತೆಗಿ. ಮೊನ್ನೆ ದೊಡ್ಡ ದೊಡ್ಡ ಹೇಳ್ತಿದ್ಯಲ್ಲ. ಎಂತ ಜಿಮ್ಮಲ್ಲಿ ಎಂತ ಉಂಟು ಮಾಡ್ಲಿಕ್ಕೆ? ಅಷ್ಟೆಂತ ಇಲ್ಲ. ಕಾಲೆಲ್ಲ ಸ್ಟ್ರಾಂಗ್ ಆಗ್ಬೇಕು. 1 ಹೋಗ್ಲಿ, ಹೋಗ್, ನೆಗಡ್ಬೇಡ, ಮಾಡು. 2 ಹೋಗು. 3 4 5. ಲಾಸ್ಟ್ ಒನ್. ಓಕೆ, ಸಾಕು. ಅಲ್ಲಿಡು. ನೀ ತೆಗಿಬೇಡಿ ಎಲ್ಲ ಸಹ. ಅಯ್ಯೋ, ನೀರು ಕುಡಿಬೇಕು, ಅದು ಇಂಪಾರ್ಟೆಂಟ್. ಒಂದು ಜನರಿಗೆ ಹೇಳ್ಬೇಕು, ವರ್ಕೌಟ್ ಮಾಡುವಾಗ ನೀರು ಕುಡಿಬೇಕು. ಹಾಗೆ, ವೆರಿ ಗುಡ್. ಎಂತ ಆಯಾಸ ಆಯ್ತಾ? ಇದೆಂತ? ಇದ್ಯಾವ ಎಕ್ಸಸೈಸ್? ಪರ್ಸನಾಲಿಟಿಯನ್ನು ಜಡ್ಜ್ ಮಾಡಿದಲ್ಲ, ಅದು ನೋಡಿ. ಅಂದ್ರೆ ಜಿಮ್ಮಿಗೆ ಹೋಗುದವ ದೊಡ್ಡ? ಹೌದು, ನಾನು ಕೂತ್ಕೊಳ್ತೇನೆ. ನಂಗೆ ಸಾಕಾಯ್ತು. ಕೂತ್ಕೋ. ಈಗ ಕೇಳಿ. ಅದೇ ನಿನ್ನ ತಾಯಿ ನನ್ನ ಪ್ರೊಫೈಲ್ ಕಳಿಸಿದ್ರಲ್ಲ, ನಾನು ಈಗ ನೋಡಿದು ಕೂಡ್ಲೆ. ಎಂತ ನೋಡಿದು? ಅದು ಬಯೋಡಾಟಾ ಏನೋ ಕಳ್ಸಿದ್ದ. ಯಾವ್ದು ಫೋಟೋ ಅದು? ಅದು ಸೂಟ್ ಹಾಕಿದಲ್ಲ, ಕೋಟ್ ಹಾಕಿದ, ಎಂತದೋ ಕಳ್ಸಿದ್ದಲ್ಲ, ಅದು ನೋಡ್ಲಿಲ್ಲ. ಹೀಗೆ ರಿಜೆಕ್ಟ್.
ಹೌದು, ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಲ್ಲ, ಸೊ ರಿಜೆಕ್ಟ್ ಮಾಡಿದೆ. ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ ನಿಮ್ಮನ್ನ ಹಾಕಿ ಸರ್ಚ್ ಮಾಡಿದೆ. ಫುಲ್ ಜಿಮ್ ಅಲ್ಲೇ ಮಲಗುದ ಜನ, ನಮ್ಗೆ ಬೇಡ ಅಂತ ಗೊತ್ತಾಯ್ತು, ಬೇಡ ಹೇಳಿದೆ. ಫುಲ್ ದಪ್ಪ ದಪ್ಪ ಬಾಡಿ, ಹೀಗೆ ಇಷ್ಟ ಇಲ್ಲ. ಕೆಲವು ಹುಡುಗರಿಗೆ ಅದೇ ಇಷ್ಟ, ಹೀಗೆ ಇಂಥವ್ರು ಸಿಗುದಿಲ್ಲ, ಇಷ್ಟ ಇಲ್ಲ. ಸೊ ನೀವು ಸಿಕ್ಕಿದ್ದೀರಾ, ಹಾಗೆ ಅದು ಯಾವತ್ತು ಇಲ್ಲಿದ್ದೀರಾ, ನಾನು ಇಲ್ಲಿದ್ದೇನೆ, ಅದು ಹೇಗೆ ಈಗ ಆಗಿದೆ ಗೊತ್ತಿಲ್ಲ. ಪಟ್ಟ ಹೊಡೆದದ್ದು ಸಾಕು, ಈಗ ಎಂತಾದ್ರೂ ಮಾಡು. ಇದು ಯಾಕೆ ಯೂಸ್ ಮಾಡೋದು, ಇದೆಂತಕ್ಕೆ ಬಾಲ್? ಅದ್ರಲ್ಲಿ ತುಂಬಾ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದು ಬಾಲ್ ಇಟ್ಟು ಆಬ್ಸ್ ಹೊಡಿಬಹುದು, ಗೊತ್ತಾಯ್ತಾ? ಆಪ್ಸ್ ಹೊಡೆಯೋದು? ಆಪ್ಸ್ ಅಲ್ಲ, ಆಬ್ಸ್. ಆಬ್ಸ್, ಅಬ್ಡೊಮಿನ್. ಅದ್ರಲ್ಲಿ ಕುತ್ಕೋ, ಮೆಲ್ಲ ಜಾರಿ ಎದುರು ಬಾ. ನಿನ್ನ ಬ್ಯಾಕ್ ಮಾತ್ರ ಅದ್ರ ಮೇಲೆ ಇರ್ಬೇಕು, ಅಪ್ಪರ್ ಬ್ಯಾಕ್. ಬೀಳುದಿಲ್ಲ ಮಾರೆ, ಮೆಲ್ಲ ಕೆಳಗೆ ಬಾ, ಮೆಲ್ಲ ಕೆಳಗೆ ಬಾ. ನಿನ್ನ ಅವಂತಲ್ಲ ಜನರೇಟರ್, ಹಾಗೆ ಮೆಲ್ಲ ಹೋಗು, ಮಲ್ಗ ಅದ್ರ ಮೇಲೆ. ಕಾಲು ಫುಲ್ ಎದುರು ಇಡು, ಅಲ್ಲ ಹಾಗೆ ಹಾಗೆ ಹಾಗೆ, ಕೈ ತಲೆ ಮೇಲೆ ಇಡು. ಈಗ ಕ್ರಂಚ್ ಮಾಡು. ಕ್ರಂಚ್ ಮಾಡ್ಲಿಕ್ಕೆ ಗೊತ್ತುಂಟಲ್ಲ, ಕ್ರಂಚ್ ಕ್ರಂಚ್ ಹೀಗೆ. ಈಗ ಮಾಡಿದ್ರೆ ಬಾಲ್ ಬೀಳ್ತದಲ್ಲ? ಅದು ಬೀಳ್ತದೆ, ಹೌದು. ಬಾಲ್ ಬೀಳ್ಬಾರ್ದು, ಅದೇ ಕಂಟ್ರೋಲ್ ಮಾಡ್ಬೇಕು ನೀನು. ಹಾಗೆ 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 ಹೀಲ್ ಮಾರೆ. ಹೀಲ್ ಅಂದ್ರೆ ಎಂತ? ಎಟ್ಟಿದಾನಲ್ಲ. ಈಗ ನೀನು ಆಬ್ಸ್ ಹೊಡಿ, ಹಾಗೆ ಹಾಗೆ. 9, 10. ಅಲ್ಲ, ಹೇಗೆ ಆಯ್ತು ವರ್ಕೌಟ್ ಇವತ್ತಿದು? ವರ್ಕೌಟ್ ಸಾಕಾಯ್ತು. ಇಲ್ಲಿ ಕೊಂಡೆ ಎಲ್ಲ ನೋವ್ತಾ ಇದೆ, ಕಾಲೆಲ್ಲ ಗಡ 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 ಆಗ್ತುಂಟಿದೆ. ಇನ್ನು ಬರ್ತೀಯ ಜಿಮ್ಮಿಗೆ? ನೋಡ್ಬೇಕು, ನಾಳೆ ಬೆಳಿಗ್ಗೆ ಏಳುವಾಗ ನನ್ನ ಪರಿಸ್ಥಿತಿ ನೋಡಿ ಡಿಸೈಡ್ ಮಾಡ್ಬೇಕು. ನಾಳೆ ಡ್ಯಾನ್ಸ್ ಕ್ಲಾಸ್ ಉಂಟಲ್ಲ? ಹೌದು, ಆಫ್ಲೈನ್. ಎಂತ ಅಂದ್ರೆ ನಮ್ಮ ಮ್ಯಾಮ್ ಹತ್ರ ನಾನು ಕ್ಲಾಸಿಗೆ ಹೋಗ್ತೇನಲ್ಲ, ಆಗ ಫುಲ್ ಬೆವ್ರಿ, ಫುಲ್ ಸ್ಟ್ರಾಂಗ್ ಆಗ್ತೇನೆ. ನಾವೇ ಮಾಡುವಾಗ ಎಂತ ಆಗ್ತದೆ, ನಾಳೆ ಮಾಡುವ ಅಂತ ಆಗ್ತದಲ್ಲ, ಆಗ ಮಾಡ್ಲಿಕ್ಕೆ ಆಗುದಿಲ್ಲ. ಮ್ಯಾಮ್ ಫುಲ್ ಕ್ಲಾಸ್ ತಗೊಂಡ್ ಮಾಡ್ತಾರೆ, ಕಥಕ್ ಮಾಡಿ. ಹೌದಾ? ಅಲ್ಲ, ಕೆಲವರು ಆಡ್ತಾರಲ್ಲ ಗೇಮ್, ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಡೋಂಟ್ ಲೈಕ್ ಅಬೌಟ್ ಯುವರ್ ಹಸ್ಬೆಂಡ್ ಬಟ್ ಯು ಸ್ಟಿಲ್ ಸಫರ್. ಅಂದ್ರೆ ನಿನ್ಗೆ ಪ್ರಾಬ್ಲಮ್ ಉಂಟು, ಬಟ್ ಎಂತಾದ್ರೂ ಇರ್ಲಿ ಅಂತ ಬಿಟ್ಟು ಬಿಡ್ತಿ. ತುಂಬಾ ಉಂಟು. ಹೌದಾ? ತುಂಬಾ ಉಂಟಾ? ಹೌದಾ? ಅಷ್ಟು ಸಫರ್ ಮಾಡ್ತಾ ಇದ್ದಿ? ಹೇಳು ಎಂತ ಅಂದ್ರೆ ಅಂತ ಒಂದೇ ಸಲ ರೇಗಾಡ್ತೀರಾ, ಮತ್ತೆ ಫಸ್ಟೇ ಬೇಗ ಸ್ಫೋಟ ಹಾಕಿತಾರ. ನನ್ನ ಹತ್ರ ಕೇಳು, ಸೇಮ್ ಕ್ವಶನ್ ನಿಮ್ಗೆ. ಎಂತ? ನನ್ನದೊಂದು ಕೆಟ್ಟ ಬುದ್ಧಿ, ನಮಗೆ ಇಷ್ಟ ಇಲ್ಲ, ನಿಮಗೆ ಇಷ್ಟ ಇಲ್ಲದಿದ್ದು ಇರೋದು, ನಾನೇನೋ ಒಂದ್ ಮಾಡ್ತೇನೆ, ಏನಂತ ನಂಗೆ ಗೊತ್ತು. ಎಂತ ಹೇಳ್ತೀನಿ ಫಸ್ಟ್ ನಾನು ಹೇಳ್ತೇನೆ, ಮತ್ತೆ ನೀವೇನ್ ಹೇಳ್ತೀರ? ನಂಗೆ ಏನಂದ್ರೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಅವಳಿಗೆ ಬಲ ಉಂಟು ಮಾಡ್ಲಿಕ್ಕೆ ಎಂತ ಯಾವ್ದಾದ್ರು ಕೆಲಸ, ಅಂದ್ರೆ ಇದು ನಾನು ಮಾಡ್ಲಿಕ್ಕೆ ಆಗ್ತದ ನನ್ನಿಂದ, ಅಂದ್ರೆ ಧೈರ್ಯ ಇಲ್ಲ ಅಂತ. ಧೈರ್ಯ ಉಂಟು ಅಂದ್ರೆ, ಈಗ ನೋಡಿ, ಕೆಲವರಿಗೆ ಅದು ಟ್ಯಾಲೆಂಟ್ ಇರುವುದಿಲ್ಲ, ಅವರಿಗೆ ಧೈರ್ಯ ಎಷ್ಟಿದ್ರು ಕೂಡ ಅದು ಸಕ್ಸಸ್ ಆಗ್ಲಿಕ್ಕೆ ಆಗುದಿಲ್ಲ. ಅವಳಿಗೆ ಕೆಲವು ವಿಷಯದಲ್ಲಿ ತುಂಬಾ ಟ್ಯಾಲೆಂಟ್ ಉಂಟು, ಬಟ್ ಇವಳು ಹೇಗೆ ಅಂದ್ರೆ, ಮಾಡ್ಬೋದಾ, ಯಾರು ಮಾಡ್ಲಿಲ್ಲಲ್ಲ, ಮಾಡಿದ್ರೆ ಹಾಗೆ ಆಗ್ತದ, ಇದು ಮಾಡಿದ್ರೆ ಮಾಡುವ ಮುಂಚೆನೆ ಟೆನ್ಷನ್ ತೆಗಿತಾಳೆ ಅಷ್ಟೇ. ಬೇರೆ ಎಲ್ಲ ವಿಷಯದಲ್ಲಿ ಅವಳು ತುಂಬಾ ಸೆಟ್ ಹುಡುಗ. ಈಗ ಇವತ್ತಿದು ಲೆಗ್ ವರ್ಕೌಟ್ ಆಯ್ತು, ಮತ್ತೆ ಇನ್ನು ಅಪ್ಪರ್ ಬಾಡಿ ಕೂಡ ಡೆವಲಪ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ನೋಡಿ, ಪುಸ್ ಉಂಟಲ್ಲ, ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಸೊ ಇದು ವಿಡಿಯೋ ಹಾಕೋ ರೀಸನ್ ಅಂತ ಇಲ್ಲ, ನನ್ಗೆ ಗೊತ್ತಿತ್ತು, ನಮ್ಗೆ ಕೂಡ ಎಲ್ಲ ಇಬ್ಬರಿಗೂ ಕೂಡ ಗೊತ್ತಿತ್ತು, ಫಸ್ಟ್ ಡೇ ಜಿಮ್ ಅಲ್ಲಿ ಸ್ವಲ್ಪ ಪಿರ್ಕಿ ತರವೇ ಆಗ್ತದೆ ಅಂತ. ಬಟ್ ನಾವು ಹೀಗೆ ಮಾಡುದಿಲ್ಲ. ವಿಡಿಯೋ ಆಫ್ ಆದ ನಂತರ ನಾಳೆಯಿಂದ ಇವಳಿಗೆ ಸಾರಿ ಹೀಗೆ ಕಿವಿ ಹಿಡಿದು ವರ್ಕೌಟ್ ಕೊಡುದು, ಗೊತ್ತಾಯ್ತಾ? ಎಲ್ಲ ಮಸಲ್ಸ್, ಯಾಕಂದ್ರೆ ಹೀಗೆ ಕುತ್ಕೊಳ್ಳುವಾಗ ಎಲ್ಲ ಮಸಲ್ ಸ್ಟ್ರಾಂಗ್ ಇದ್ರೆ ಜಾಸ್ತಿ ಟೈಮ್ ಕುತ್ಕೊಳ್ಳಿಕ್ಕೆ ಹೀಗೆ, ಆಯ್ತಾ? ಸೊ ಹಾಗೆ ಕುತ್ಕೊಳ್ಳುವಾಗ, ಅದಕ್ಕೆ ನನ್ನ ರೀಸನ್ ಅದೇ. ನಾನು ಫೋರ್ಸ್ ಮಾಡುದಿಲ್ಲ, ಅದೇ ನೋಡಿ, ಹೋಮ್ ಜಿಮ್ ಅಲ್ಲಿ ಇದ್ದೇವೆ ನಾವು. ಸೊ ಫೋರ್ಸು ಮಾಡುದಿಲ್ಲ, ಏನು ಮಾಡುದಿಲ್ಲ, ಅವಳಿಗೆ ಬೇಕಾದಷ್ಟು ಮಾಡ್ಲಿ, ಬಟ್ ಆಕ್ಟಿವ್ ಇರ್ಬೇಕು ಅಷ್ಟೇ. ರಿಸರ್ಚ್ ಕೂಡ ಇದೆ, ಅಂದ್ರೆ ಈಗ ಪೇರೆಂಟ್ಸ್ ಹೆಲ್ದಿ ಇದ್ರೆ ಅವರ ಮಕ್ಕಳು ಕೂಡ ಹೆಲ್ದಿ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ, ಗೊತ್ತಾಯ್ತಾ? ಹೆಲ್ದಿ ಆಗಿದ್ರೆ, ಫಿಟ್ ಆಗಿದ್ರೆ ಮಕ್ಕಳು ಕೂಡ ಫಿಟ್ ಇರ್ತಾರೆ, ಅವರ ಮಕ್ಕಳು ಕೂಡ ಫಿಟ್ ಇರ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್, ಆಯ್ತಾ? ನಾವು ಎಲ್ಲ ಟೈಪ್ ಇದು ಫುಡ್ ತಿಂತೇವೆ, ಬಟ್ ಇಟ್ ಡಸಂಟ್ ಮೀನ್ ನಾವು ಸುಮ್ಮನೆ ಕೂತ್ಕೊಂಡಿರ್ತೇವೆ. ಎಕ್ಸರ್ಸೈಸ್ ಮಾಡ್ಬೇಕು ಅಲ್ಲ? ಎಸ್, ಕರೆಕ್ಟ್. ಬಾಯ್ ಅಂತ ಹೇಳಿ ಈಗ. ಬಾಯ್.